ಅಂತ ಬರ್ಲಿ, ಪ್ರೀತಿ ಅಂತ ಬರ್ಲಿ, ಏನ್ ಮಾಡಿದ್ರು ತಪ್ಪಾಗಲ್ಲ ಅಂತ ಒಂದು ಗಾದೆನೇ ಇದೆ, ಎವ್ರಿಥಿಂಗ್ ಇಸ್ ಫೇರ್ ಇನ್ ಲವ್ ಅಂಡ್ ವಾರ್ ಅಂತ. ಅದೇ ತರ ಧನರಾಜ್ ಅವರು ತಮ್ಮನ್ನ ತಾವು ನಾಮಿನೇಷನ್ ಇಂದ ಸೇವ್ ಮಾಡ್ಕೋಬೇಕು ಅಂತ ಸಾಕಷ್ಟು ಕಷ್ಟಪಟ್ಟು ಆಟವನ್ನ ಆಡ್ತಾರೆ, ಒಂದಷ್ಟು ಸ್ಟ್ರಾಟಜಿಯನ್ನ ಯೂಸ್ ಮಾಡ್ತಾರೆ. ಅದು ಸರಿನೋ ತಪ್ಪೋ ಅದು ಅಲ್ಲೇ ಡಿಸೈಡ್ ಆಗ್ಬೇಕಿತ್ತು. ಬಿಗ್ ಬಾಸ್ಗೆ ಅದು ತಪ್ಪು ಅಂತ ಅನ್ಸಿದ್ದೆ ಆಗಿದ್ರೆ ಆ ಗೇಮ್ ಅನ್ನ ಅಲ್ಲೇ ರದ್ದುಗೊಳಿಸಬೇಕಿತ್ತು, ಅಥವಾ ರೀಗೇಮ್ ಮಾಡಿಸ್ಬೇಕಿತ್ತು, ಅಥವಾ ಸೆಕೆಂಡ್ ವಿನ್ನರ್ ನ ವಿನ್ನರ್ ಅಂತ ಘೋಷಿಸಬಹುದಿತ್ತು, ಅಥವಾ ಹೈಯೆಸ್ಟ್ ಪಾಯಿಂಟ್ಸ್ ತಗೊಂಡಿರೋರ್ನ ವಿನ್ನರ್ ಅಂತ ಘೋಷಿಸಬಹುದಿತ್ತು. ಯಾವುದೇ ತರವಾದ ಕಾಲ್ ಅನ್ನ ಬಿಗ್ ಬಾಸ್ ತಗೊಳ್ಳೋದಿಲ್ಲ. ಧನರಾಜ್ ಅವ್ರನ್ನೇ ವಿನ್ನರ್ ಅಂತ ಘೋಷಿಸ್ತಾರೆ, ನಾಮಿನೇಷನ್ ಇಂದ ಪಾರಾಗಿದ್ದೀರಾ ಅಂತಾನು ತಿಳಿಸ್ಕೊಡ್ತಾರೆ. ಬಟ್ ಮಿಡ್ ವೀಕ್ ಎಲಿಮಿನೇಷನ್ ಅನ್ನೋ ಪ್ರೋಸೆಸ್ ಅನ್ನ ಕಂಟಿನ್ಯೂ ಮಾಡ್ತಾರೆ. ಮಿಡ್ ವೀಕ್ ಎಲಿಮಿನೇಷನ್ ವರ್ಗೂ ತಗೊಂಡ್ಬರ್ತಾರೆ, ಫೈನಲ್ 2 ತಗೊಂಡ್ಬಂದು ಯಾರು ಎಲಿಮಿನೇಟ್ ಆಗ್ತಿಲ್ಲ ಅಂತ ಘೋಷಿಸ್ತಾರೆ. ಇದಕ್ಕೆ ಕೊಡುವಂತ ರೀಸನ್ ನೀವು ಇವತ್ತು ಪ್ರೋಮೋದಲ್ಲಿ ನೋಡ್ತಾ ಇರ್ಬೋದು. ಧನರಾಜ್ ಅವ್ರು ಮೋಸ ಮಾಡಿದ್ದಾರೆ ಅನ್ನೋದನ್ನ ಕ್ಲಿಯರ್ ಆಗಿ ತೋರಿಸ್ತಾ ಇದ್ದಾರೆ. ನಿಮ್ಗಿದು ತಪ್ಪಾಗಿದೆ, ಧನರಾಜ್ ಕಡೆಯಿಂದ ಮೋಸ ಆಗಿದೆ ಅಂತ ನಿಮ್ಗೆ ಅದು ತಿಳಿದೇ ಇರುತ್ತೆ ಖಂಡಿತವಾಗಿ. ಯಾಕಂದ್ರೆ ಅದು ಕ್ಲಿಯರ್ ಆಗಿ ಕಾಣ್ತಿತ್ತು, ಎವಿಡೆಂಟ್ ಆಗಿ ಕಾಣ್ತಿತ್ತು. ಇಫ್ ನಿಮ್ಗೆ ಅದು ತಪ್ಪು ಅಂತ ಅನ್ಸಿದ್ರೆ ನೀವು ಅಲ್ಲೇ ಅದನ್ನ ಕ್ರಾಸ್ ಮಾಡ್ಬೋದಿತ್ತು. ಬಟ್ ನೀವು ಅದನ್ನ ಮಾಡಿಲ್ಲ. ಏನ್ ಮಾಡಕ್ ಹೊರಟಿದ್ದಾರೆ ಬಿಗ್ ಬಾಸ್ ಅಂತ ಕಾದ್ ನೋಡ್ಬೇಕಾಗಿದೆ. ನಿಮ್ಗೆ ಇದ್ರ ಬಗ್ಗೆ ಏನ್ ಅನ್ಸುತ್ತೆ ಕಮೆಂಟ್ಸ್ ಅಲ್ಲಿ ತಿಳಿಸ್ಕೊಡಿ, ಕಾಯ್ತಾ ಇರ್ತೀನಿ.